ಕತ್ಲೆ ಆಗ್ತಾ ಬಂತು. ಅಳಿಯಂದ್ರೆ ಇನ್ನೂ ಬಂದಿಲ್ಲ. ಊಟ ಕೊಡೋಕ್ಕೆ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು ಅವರು. ಇವತ್ತು ಯಾಕೋ ತುಂಬಾ ಹಶು ಬೇರೆ ಆಗ್ತಾ ಇದೆ. ಏನಾದ್ರೂ ಮಾಡ್ಕೊಳ್ಳೋಣ ಅಂದ್ರೆ ಇಲ್ಲೇನು ವ್ಯವಸ್ಥೆ ಇಲ್ಲ. ಹೋಟ್ಲ್ ಎಲ್ಲಿದೆ ಅಂತಾನೂ ಗೊತ್ತಿಲ್ಲ. ಫೋನ್ ಮಾಡ್ಲಾ? ಬೇಡ, ಆಫೀಸಲ್ಲಿ ಏನೋ ಕೆಲಸ ಜಾಸ್ತಿ ಇರ್ಬೋದು, ಅದಕ್ಕೆ ಲೇಟ್ ಆಗಿದೆ. ಬರ್ಲಿ ನೋಡೋಣ. ಅತ್ತೆ ಹೇಳಿದ್ರೆ ಸಾರಿ ಲೇಟ್ ಆಯ್ತು. ಇಲ್ಲ ಪರವಾಗಿಲ್ಲ, ಮನೆ ಕೆಲಸ ಎಲ್ಲ ತುಂಬಾ ಫಾಸ್ಟ್ ಆಗಿ ನಡೀತಾ ಇದೆ. ಒಳ್ಳೇದು. ಅಲ್ಲ, ಇಷ್ಟು ದೊಡ್ಡ ಮನೆ ಕಟ್ಟಿಸ್ತಾ ಇದ್ದೀರಾ ನೀವು. ನನಗೆ ಇಷ್ಟು ಖುಷಿ ಆಗ್ತಾ ಇದೆ. ಇನ್ ನಿಮ್ ತಂದೆ ತಾಯಿಗೆ ಎಷ್ಟು ಖುಷಿ ಆಗ್ಬೋದು. ಅಳಿಯಂದ್ರೆ ನಾನು ಇಲ್ಲಿದ್ದೀನಿ ಅಂತ ನಿಮ್ ತಾಯಿಗೆ ಗೊತ್ತಾ? ಅವ್ರಿಗೆ ಗೊತ್ತಿದ್ರೆ ನನ್ನ ನೋಡಕ್ ಅವ್ರು ಬಂದಿರೋರು. ಅತ್ತೆ ಅದು ನಿಮ್ಗೆ ಒಂದು ವಿಷಯ ಹೇಳೋದು ಮರ್ತ್ಬಿಟ್ಟಿದ್ದೆ. ಏನು? ನಾನು ಈ ಮನೆ ಕಟ್ತಿರೋ ವಿಷಯ ನಮ್ಮ ಅಪ್ಪ ಅಮ್ಮಂಗೆ ಹೇಳಿಲ್ಲ. ನೀವು ಯಾವುದೇ ಕಾರಣಕ್ಕೂ ಹೇಳ್ಬಿಡಿ. ಅಲ್ಲ ಅಳಿಯಂದ್ರೆ, ಇಷ್ಟು ದೊಡ್ಡ ಮನೆ ಕಟ್ಟಿಸ್ತಾ ಇದ್ದೀರಾ, ಮನೆಯವ್ರಿಗೆ ಹೇಳ್ದಿರೋದು ತಪ್ಪಲ್ವಾ? ಅತ್ತೆ ನಿಮಗೆ ಅವ್ರ ಖುಷಿ ಮುಖ್ಯನೋ ಅಥವಾ ನಿಮ್ಮ ಮಗಳು ಮತ್ತೆ ಅಳಿಯನ್ ಖುಷಿ ಮುಖ್ಯನೋ? ಅಲ್ಲ, ನೀವು ಸಂತೋಷವಾಗಿರೋದೇ ಮುಖ್ಯ. ಆದ್ರೂ ನಾಳೆ ಅವ್ರಿಗೆ ವಿಷಯ ಗೊತ್ತಾದ್ರೆ ಬೇಜಾರಾಗದೆ ಇರತ್ತಾ? ನೋಡಿ ಅತ್ತೆ, ನಮ್ಮ ಅಪ್ಪಂಗೂ ಒಂದು ಮನೆ ಕಟ್ಸ್ಬೇಕು ಅಂತ ಆಸೆ ಇತ್ತು. ಅವ್ರು ಕಟ್ಸಿದ ಮೇಲೆ ಆ ಮನೇಲಿ ಅವ್ರು ಇರ್ತಾರೆ. ಈಗ ನಾನು ಮನೆ ಕಟ್ಸ್ತಿದ್ದೀನಲ್ವಾ, ಇಲ್ಲಿ ನಾನಿರ್ತೀನಿ. ನೀವು ಮಾತ್ರ ಯಾವುದೇ ಕಾರಣಕ್ಕೂ ಅವ್ರಿಗೆ ವಿಷಯ ಹೇಳ್ಬೇಡಿ, ಆಯ್ತಾ? ಊಟ ಮಾಡಿ, ನಾನು ಒಂಚೂರು ನೋಡ್ಕೊಂಡ್ಬಿಡ್ತೀನಿ.